ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 26ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 92 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆದರೂ ಕೂಡ ನಿಫ್ಟಿ 22,000 ಲೆವೆಲ್ ಅನ್ನು ಹೋಲ್ಡ್ ಮಾಡ್ಕೊಂಡಿದೆ. 22,004ರ ಲೆವೆಲ್ನಲ್ಲಿ ನಿಫ್ಟಿ ಕ್ಲೋಸ್ ಆಯಿತು. ಎಲ್ಲಿವರೆಗೂ 22,000 ಲೆವೆಲ್ ಅನ್ನು ನಿಫ್ಟಿ ಹೋಲ್ಡ್ ಮಾಡ್ಕೊಳ್ಳುತ್ತೆ ಅಲ್ಲಿವರೆಗೂ ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಹಾಗೆ ಸೆನ್ಸೆಕ್ಸ್ನಲ್ಲಿ 362 ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 263 ಪಾಯಿಂಟ್ಗಳ ಕರೆಕ್ಷನ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಗೇನ್ ನೊಂದಿಗೆ ಬಜಾಜ್ ಫಿನಾನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಡಾಲ್ಕೋ ಮತ್ತು ಬ್ರಿಟಾನಿಯಾನಲ್ಲಿ ಕೂಡ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಅದಾನಿ ಪೋರ್ಟ್ ಕೂಡ 1.5%ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದಾನಿ ಪೋರ್ಟ್ ಒಡಿಶಾನ ಗೋಪಾಲ್ಪುರ್ ಪೋರ್ಟ್ ಅನ್ನ 95% ಅಕ್ವೈರ್ ಮಾಡ್ಕೋತೀವಿ ಅಂತ ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಅಗ್ರಿಮೆಂಟ್ ಸೈನ್ ಆದ್ಮೇಲೆ ಒಳ್ಳೆ ಒಂದು ಕಾರ್ಗೋ ವಾಲ್ಯೂಮ್ಸ್ ಕೂಡ ಡಿಕ್ಲೇರ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಅದಾನಿ ಪೋರ್ಟ್ ಸೌತ್ ಮತ್ತೆ ವೆಸ್ಟರ್ನ್ ಪೋರ್ಟ್ ಗಳಲ್ಲಿ ಸ್ಟ್ರಾಂಗ್ ಹೋಲ್ಡ್ ಅನ್ನ ಹೊಂದಿದೆ. ಸೊ ಈಗ ಈಸ್ಟರ್ನ್ ಪಾರ್ಟ್ ನಲ್ಲಿ ಕೂಡ ಒಳ್ಳೆ ಒಂದು ಆಕ್ವಿಸಿಷನ್ಸ್ ಗಳನ್ನ ಮಾಡ್ತಿದ್ದಾರೆ. ರೀಸೆಂಟ್ ಟೈಮ್ ನಲ್ಲಿ ಬಹಳಷ್ಟು ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸ್ ಅನ್ನ ಅದಾನಿ ಪೋರ್ಟ್ಸ್ಗೆ ಕೊಟ್ಟಿದ್ರು. ಈಗ ಗೋಪಾಲ್ಪುರ್ನ ಪೋರ್ಟ್ ಅನ್ನು ಕೂಡ ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ವಾಲ್ಯೂಮ್ಸ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಅದೇ ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಗೋಪಾಲ್ಪುರ್ ಪೋರ್ಟ್ ನ 95% ಸ್ಟೇಕ್ ಅನ್ನ ಬೈ ಮಾಡೋದಕ್ಕೆ 3,080 ಕೋಟಿಯಷ್ಟು ಸ್ಪೆಂಡಿಂಗ್ ಅನ್ನ ಅದಾನಿ ಪೋರ್ಟ್ಸ್ ಮಾಡ್ತಾ ಇದ್ದಾರೆ. LNT ಅಲ್ಲಿ ಕೂಡ ಇವತ್ತು 1.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಪವರ್ ಗ್ರಿಡ್ ನೋಡೋದಕ್ಕೆ ಸಿಕ್ತು. 2% ಕರೆಕ್ಷನ್ ಪವರ್ ಗ್ರಿಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಪವರ್ ಗ್ರಿಡ್ ಸ್ಟಾಕ್ ಈಗ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತದೆ. 260ರಿಂದ 300 ಲೆವೆಲ್ ನಲ್ಲಿ ನಮಗೆ ಟ್ರೇಡಿಂಗ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಐಶಾರ್ ಮೋಟಾರ್ಸ್ ಕೂಡ 2% ಕರೆಕ್ಟ್ ಆಯಿತು. ಭಾರತೀಯ ಏರ್ಟೆಲ್ ನಲ್ಲಿ ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋ ಮತ್ತೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಮಾರುತಿ ಸುಜುಕಿಯ 16,000 ಯೂನಿಟ್ಸ್ಗಳಲ್ಲಿ ಒಂದು ಸಸ್ಪೆಕ್ಟೆಡ್ ಡಿಫೆಕ್ಟ್ ಡಿಟೆಕ್ಟ್ ಆಗಿದೆ. ಸೊ ಅಷ್ಟು ಯೂನಿಟ್ಸ್ಗಳನ್ನು ಅವರು ರೀಕಾಲ್ ಮಾಡ್ಕೊಂಡಿದ್ದಾರೆ. ಅಂದರೆ ಯಾರೆಲ್ಲ ಕಸ್ಟಮರ್ಸ್ಗಳಿಗೆ ಅವರು ಅದನ್ನು ಸೆಲ್ ಮಾಡಿದ್ರು ಅಲ್ಲಿ ಡಿಫೆಕ್ಟ್ ಡಿಟೆಕ್ಟ್ ಆಗಿರೋದ್ರಿಂದ ಅದನ್ನು ಮತ್ತೆ ರೀಕಾಲ್ ಮಾಡ್ಕೊಂಡಿದ್ದಾರೆ. ಫ್ಯೂಯಲ್ ಪಂಪ್ ಮೋಟಾರ್ನಲ್ಲಿ ಈ ಒಂದು ಡಿಫೆಕ್ಟ್ ಡಿಟೆಕ್ಟ್ ಆಗಿದೆ. ಮತ್ತೆ ಡಿಫೆಕ್ಟೆಡ್ ಪಾರ್ಟನ್ನು ರೀಪ್ಲೇಸ್ ಮಾಡಿ ಅವರಿಗೆ ಅದನ್ನು ಹಿಂದಿರುಗಿಸ್ತಾರೆ. ಯಾವುದೇ ರೀತಿಯ ಕಾಸ್ಟನ್ನು ಚಾರ್ಜ್ ಮಾಡೋದಿಲ್ಲ ಅಂತ ಮಾರುತಿ ಸುಜುಕಿ ಹೇಳಿದ್ದಾರೆ. ಸೊ ಇದೇ ರೀತಿಯ ಒಂದು ಡಿಫೆಕ್ಟ್ 2023ರಲ್ಲಿ 2021ರಲ್ಲಿ ಕೂಡ ಡಿಟೆಕ್ಟ್ ಆಗಿತ್ತು. ಆಗ ಕೂಡ ಅವರು ವೆಹಿಕಲ್ಸ್ ಗಳನ್ನ ವಾಪಸ್ ತಗೊಂಡು ಅದನ್ನ ಡಿಫೆಕ್ಟ್ ಫ್ರೀ ಮಾಡಿ ಮತ್ತೆ ಕಸ್ಟಮರ್ಸ್ ಗಳಿಗೆ ರಿಟರ್ನ್ ಮಾಡಿದ್ರು. ಬಟ್ ಈ ರೀತಿಯಲ್ಲಿ ಮತ್ತೆ ರಿಪೀಟ್ ಆಗ್ತಾ ಇದ್ರೆ ಸೊ ಬ್ರ್ಯಾಂಡ್ ನೇಮ್ ನ ಮೇಲೆ ಎಫೆಕ್ಟ್ ತರುವಂತ ಚಾನ್ಸಸ್ ಇರುತ್ತೆ. ಈ ರೀತಿಯ ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ ನಲ್ಲಿ ಸ್ವಲ್ಪ ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಮಾರುತಿ ಸುಜುಕಿ ರೀಸೆಂಟ್ ಆಗಿ 12,000 ಲೆವೆಲ್ ನ ಕೂಡ ಕ್ರಾಸ್ ಮಾಡಿತ್ತು. ಬಟ್ ಹೈಯರ್ ಲೆವೆಲ್ ನಿಂದ ಇವತ್ತು ಸ್ವಲ್ಪ ಕರೆಕ್ಟ್ ಆಗಿದೆ. ಯುನೋ ಮಿಂಡಾ ಆಟೋ ಪಾರ್ಟ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಇನ್ ಮುಂದೆ EV ಚಾರ್ಜರ್ಸ್ ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ಅವರು ಸ್ಟಾರ್ ಚಾರ್ಜ್ ಎನರ್ಜಿಯ ಜೊತೆಯಲ್ಲಿ ಒಂದು ಅಗ್ರಿಮೆಂಟ್ ಅನ್ನು ಕೂಡ ಸೈನ್ ಮಾಡಿದ್ದಾರೆ. ಆಟೋ ಪಾರ್ಟ್ಸ್ ಗಳನ್ನ EV ವೆಹಿಕಲ್ಸ್ ಗಳಿಗಾಗಿ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರ ಜೊತೆಯಲ್ಲಿ ವಾಲ್ ಮೌಂಟ್ AC ಚಾರ್ಜರ್ಸ್ ಗಳನ್ನು ಕೂಡ ಡಿಸೈನ್ ಮಾಡಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ಲಾನ್ಸ್ ಇದೆ. ಸೊ EV ಸೆಗ್ಮೆಂಟ್ ನಲ್ಲಿ ಏನೆಲ್ಲ ಅವಶ್ಯಕತೆ ಇದೆ ಅದನ್ನ ಯುನೋ ಮಿಂಡಾ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಸೊ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಯುನೋ ಮಿಂಡಾನಲ್ಲಿ ಕೂಡ ಇದೆ. ಇವತ್ತು ಕೂಡ ಸ್ಟಾಕ್ 3.5% ಗೇನ್ ಆಗಿದೆ. ಅದಾನಿ ಪವರ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಒಂದು ಲಿಟಿಗೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಅದಾನಿ ಪವರ್ ನ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ರಿಲೇಟೆಡ್ ಒಂದು ಲಿಟಿಗೇಷನ್ ಫೈಲ್ ಆಗಿದೆ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಈ ರೀತಿಯ ಲಿಟಿಗೇಷನ್ ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಬಟ್ ಇದರಿಂದ ಹೆಚ್ಚಿನ ಒಂದು ಎಫೆಕ್ಟ್ ಅದಾನಿ ಪವರ್ಗೆ ಆಗೋದಿಲ್ಲ. ಬಟ್ ಜಸ್ಟ್ ನ್ಯೂಸ್ ಬೇಸಿಸ್ ಮೇಲೆ ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಟೈಮ್ ನಲ್ಲಿ ಅದಾನಿ ಪವರ್ ಕೂಡ ತುಂಬಾನೇ ರನ್ ಆಗಿದೆ. ಬಟ್ ಅದಾನಿ ಪವರ್ ನ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತಾ ಇದೆ. ಇನ್ಶೂರೆನ್ಸ್ ಸ್ಟಾಕ್ ಗಳಿಗೆ ಒಂದು ಪಾಸಿಟಿವ್ ನ್ಯೂಸ್ IRDAI ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ IRDAI ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸರೆಂಡರ್ ವ್ಯಾಲ್ಯೂ ಅನ್ನ ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಅಂತ ಅವರು ಹೇಳಿದ್ರು. ಏನಿದು ಸರೆಂಡರ್ ವ್ಯಾಲ್ಯೂ ಅಂದ್ರೆ ಸೊ ಈಗ ಯಾವುದೇ ಒಂದು ವ್ಯಕ್ತಿ ಇನ್ಶೂರೆನ್ಸ್ ಅನ್ನ ತಗೊಂಡಿದ್ರೆ ಆ ಇನ್ಶೂರೆನ್ಸ್ ಅನ್ನ ಕಂಟಿನ್ಯೂ ಮಾಡದೆ ಅದನ್ನ ಟರ್ಮಿನೇಟ್ ಮಾಡಿದಾಗ ಇನ್ಶೂರೆನ್ಸ್ ಕಂಪನಿಗಳು ಒಂದಿಷ್ಟು ವ್ಯಾಲ್ಯೂ ಅನ್ನ ಸರೆಂಡರ್ ವ್ಯಾಲ್ಯೂ ಆಗಿ ಆ ಇನ್ಶೂರರ್ಗೆ ಕೊಡಬೇಕಾಗತ್ತೆ. ಅದನ್ನ ಇನ್ಕ್ರೀಸ್ ಮಾಡುವಂತ ಪ್ಲಾನ್ ಅನ್ನ IRDAI ಹೊಂದಿದ್ರು. ಬಟ್ ಈಗ ಅದನ್ನ ರೋಲ್ ಬ್ಯಾಕ್ ಮಾಡಿದರೆ. ಈ ಮುಂಚೆ ಯಾವ ರೀತಿಯ ಒಂದು ಸರೆಂಡರ್ ವ್ಯಾಲ್ಯೂ ಇತ್ತು ಅದನ್ನೇ IRDAI ಮೇಂಟೈನ್ ಮಾಡ್ತಿದ್ದಾರೆ. ಅಕಸ್ಮಾತ್ ಈ ಒಂದು ಸರೆಂಡರ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಅದು ಇನ್ಶೂರೆನ್ಸ್ ಸ್ಟಾಕ್ ಗಳಿಗೆ ನೆಗೆಟಿವ್ ಆಗ್ತಿತ್ತು. ಯಾಕೆಂದ್ರೆ ಅದು ಅವರ ಮಾರ್ಜಿನ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ತರ್ತಿತ್ತು. ರೀಸೆಂಟ್ ಟೈಮ್ ನಲ್ಲಿ ಇನ್ಶೂರೆನ್ಸ್ ಸ್ಟಾಕ್ ಗಳು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಅದರ ಮೇಲೆ ಈ ಒಂದು ಸರೆಂಡರ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗಿದ್ದಿದ್ರೆ ಇನ್ಶೂರೆನ್ಸ್ ಸ್ಟಾಕ್ ಗಳಲ್ಲಿ ಇನ್ನಷ್ಟು ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈಗ ಇದು ರೋಲ್ ಬ್ಯಾಕ್ ಆಗಿರೋದು ಇನ್ಶೂರೆನ್ಸ್ ಸ್ಟಾಕ್ ಗಳಿಗೆ ಪಾಸಿಟಿವ್ ಆಗುತ್ತೆ. ಕೆಲವೊಂದಿಷ್ಟು ಇನ್ಶೂರೆನ್ಸ್ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಹಾಗೆ ಈ ಒಂದು ನ್ಯೂಸ್ ಬರ್ತಿದ್ದಾಗೇನೆ ಬ್ರೋಕರೇಜ್ಗಳು ಒಳ್ಳೆ ಒಂದು ಪಾಸಿಟಿವ್ ಟಾರ್ಗೆಟ್ಸ್ ಗಳನ್ನ ಇನ್ಶೂರೆನ್ಸ್ ಸ್ಟಾಕ್ ಗಳಿಗೆ ಕೊಟ್ಟಿದ್ದಾರೆ.
ರೈಲ್ ವಿಕಾಸ್ ನಿಗಮ್ನಲ್ಲಿ ಇವತ್ತು ಕೂಡ 5%ಗೂ ಹೆಚ್ಚಿನ ಅಪ್ಸೈಡ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಕ್ಲೋಸಿಂಗ್ನಲ್ಲಿ 4%ನ ಗೇನ್ನೊಂದಿಗೆ RVNL ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಸ್ಟಾಕ್ ಮತ್ತೆ ಲೋವರ್ ಲೆವೆಲ್ನಿಂದ ಬೌನ್ಸ್ ಬ್ಯಾಕ್ ಕೊಡ್ತಿದೆ. ಇನ್ನೊಂದು ಪ್ರಾಜೆಕ್ಟ್ ಅನ್ನ RVNL ಪಡ್ಕೊಂಡಿದ್ದಾರೆ. ಸೊ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಜೊತೆಯಲ್ಲಿ ಒಂದು MOU ಅನ್ನ ಇವರು ಸೈನ್ ಮಾಡಿದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ರೆಸಿಡೆನ್ಷಿಯಲ್ ಕಾಲೋನಿನಲ್ಲಿ ಇವರು ಸಬ್ವೆ ಮತ್ತೆ ಅಂಡರ್ ಪಾಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಆ ಒಂದು ಪ್ರಾಜೆಕ್ಟ್ RVNLಗೆ ಸಿಕ್ಕಿದ್ರಿಂದ RVNL ನ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಗೇನ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಟೈಮ್ ನಲ್ಲಿ ಬಹಳಷ್ಟು ಪ್ರಾಜೆಕ್ಟ್ಸ್ ಗಳನ್ನ RVNL ಪಡ್ಕೊಂಡಿದ್ದಾರೆ. ಹಾಗೆ ಆ ಪ್ರಾಜೆಕ್ಟ್ ನಂಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. IPOಗಳ ವಿಚಾರಕ್ಕೆ ಬಂದಾಗ SRM ಕಾಂಟ್ರಾಕ್ಟರ್ನ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 3.5 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ 6 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿಯಲ್ಲಿ ಮೊದಲನೇ ದಿನನೇ 1.5 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಇನ್ಕ್ರೀಸ್ ಆಗಿದೆ. 90 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 40%ಗೂ ಹೆಚ್ಚಿನ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮಾರ್ಚ್ 28 ಗುರುವಾರ ಕೂಡ ಇದೇ ರೀತಿಯ ಪ್ರೀಮಿಯಂ ನಿಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. 40%ನ ಲಿಸ್ಟಿಂಗ್ ಗೇನ್ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಆಗಿರುತ್ತೆ. ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್ ನ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 6% ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ರೀಸೆಂಟ್ ಆಗಿ ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್ ನಲ್ಲಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ರು. 1975ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಈಗ ಒಂದು ಡಬಲ್ ಅಪ್ಗ್ರೇಡ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್ ನಲ್ಲಿ ಅವರು ಆಡ್ ರೇಟಿಂಗ್ ಅನ್ನ ಕೊಟ್ಟಿದ್ದು 2360ರ ಟಾರ್ಗೆಟ್ ಪ್ರೈಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಟಾರ್ಗೆಟ್ ಅಪ್ಗ್ರೇಡ್ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್ ನ ಲ್ಯಾಬ್ ಗಳಲ್ಲಿ ಪ್ರೈಸಿಂಗ್ ಎಕ್ಸರ್ಸೈಸ್ ಅನ್ನ ಮಾಡಿದರೆ ಓವರ್ ಆಲ್ ಎಲ್ಲ ರಿಸರ್ಚ್ ನ ನಂತರ ಒಳ್ಳೆ ಒಂದು ವ್ಯಾಲ್ಯೂಷನ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ಒಂದು ರೀಸನ್ ಇಂದ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ 5024 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. FIIs ಕಡೆಯಿಂದ 10 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಒಂದು ಸ್ಟ್ರಾಂಗ್ ಬೈಯಿಂಗ್ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ FIIs ಕೂಡ DIIs ನ ರೀತಿಯಲ್ಲಿ 2000 ಕೋಟಿ 3000 ಕೋಟಿಯ ಟೋಟಲ್ ಬೈಯಿಂಗ್ ಅನ್ನ ಮಾರ್ಕೆಟ್ ನಲ್ಲಿ ಮಾಡ್ತಾರೆ, ಆಗ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೇ ಬಿ ಆ ಒಂದು ಸೆಂಟಿಮೆಂಟ್ ಜೂನ್ ನ ನಂತರ ನೋಡೋದಕ್ಕೆ ಸಿಗಬಹುದು. ಇಂಡಿಗೋ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ತು. 6%ನ ಜಂಪ್ ನೊಂದಿಗೆ ಇಂಡಿಗೋ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಹಳಷ್ಟು ಬ್ರೋಕರೇಜ್ಗಳು ಇಂಡಿಗೋನಲ್ಲಿ ಒಂದು ಸ್ಟ್ರಾಂಗ್ ಟಾರ್ಗೆಟ್ಸ್ ಗಳನ್ನ ಕೊಡ್ತಿದ್ದಾರೆ. ಆಲ್ಮೋಸ್ಟ್ 4ರಿಂದ 5 ಬ್ರೋಕರೇಜ್ಗಳು ಇಂಡಿಗೋನಲ್ಲಿ ಬೈ ಕಾಲ್ ಅನ್ನ ಕೊಡ್ತಿದ್ದಾರೆ. ಹಾಗೆ ಟಾರ್ಗೆಟ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. UBS ಕೂಡ ಇಂಡಿಗೋನಲ್ಲಿ ಬೈ ಕಾಲ್ ಅನ್ನ ಕೊಟ್ಟಿದ್ದಾರೆ. ಈ ಮುಂಚೆ UBS 2690ರ ಟಾರ್ಗೆಟ್ ಪ್ರೈಸ್ ಅನ್ನ ಇಂಡಿಗೋನಲ್ಲಿ ಕೊಟ್ಟಿದ್ರು. ಅದನ್ನ 3300ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ಗಿಂತ ಹೈಯರ್ ಪ್ರೈಸ್ ನಲ್ಲಿ ಈಗ ಇಂಡಿಗೋ ಟ್ರೇಡ್ ಆಗ್ತದೆ. ಒಳ್ಳೆ ಒಂದು ಸ್ಟ್ರಾಂಗ್ ಗ್ರೋತ್ ಹಾಗೆ ಡಿಮ್ಯಾಂಡ್ ಇಂಡಿಗೋನಲ್ಲಿ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಇಂಡಿಗೋ ಶೇರ್ ಮಾಡ್ತಿದ್ದಾರೆ. ಆ ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಗ್ತದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.